ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತಿನ ದಿನ ಉಳ್ಳಾಗಡ್ಡೆ ಬೆಳೆದಂಥ ರೈತ ಬೀದಿ ಪಾಲಾಗ್ಯಾನ. ಆದರೆ ಇವತ್ತಿನ ದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕೊಳ್ತದ. MSP ರೇಟು ಮುಕ್ತ ಮಾರುಕಟ್ಟೆಯಲ್ಲಿ ಯಾವುದೇ ಬೆಳೆ ಬೆಳೀಲಿ, ಮುಕ್ತ ಮಾರುಕಟ್ಟೆಯಲ್ಲಿ MSP ರೇಟ್ಗಿಂತ ಕಡಿಮೆ ಧಾರಣೆಗೆ ಮಾರಿದರೆ ಸರ್ಕಾರ ಖರೀದಿ ಮಾಡಬೇಕಂತ ಒಂದು ಆದೇಶ ಐತೆ. ಆದರೆ ಇವತ್ತಿನ ದಿನ ಖರೀದಿ ಮಾಡಬಲ್ಲರು. ಅರಕೇರಿ ಎಂಬ ರೈತ ಮಾದೇವಪ್ಪ 500 ಪ್ಯಾಕೆಟ್ ತಂದು ಎಲ್ಲ ಇಲ್ಲೇ ಬಿಸಾಕಿ ಹೋಗ್ಯಾನ. ಇಲ್ಲಿ ನೇಣಿಗೆ ಶರಣಾಗಿದ್ದ. ಎಲ್ಲ ಇಲ್ಲಿ ಅಮಾಲ್ ಅವರು ರೈತರು ಬಂದು ಅದನ್ನು ಸಮಾಧಾನ ಮಾಡಿ ಕಳಿಸಿವಿ. ಇವತ್ತಿನ ದಿನ ಅಂಥ ರೈತಿಗೆ ಆತ ಏನು ಮಾಡಬೇಕಂತ ತೋಚಲಾರ್ದಂಗೆ ಊರಿಗೆ ಹೋದ್ಮೇಲೆ ಏನು ಮಾಡ್ಕೊಂತಾನೆ ಎಂಬುದು ನಮಗೆ ಅರ್ಥ ಆಗವಲ್ದು. ಇವತ್ತಿನ ದಿನ ಸರ್ಕಾರ ಅಂಥ ರೈತರನ್ನ ಇದು ಮಾಡಿ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಯಾವುದೇ ಬೆಳೆ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗಿದ್ದರೆ MSP ರೇಟಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ. ಇವಾಗ ಎಷ್ಟು 100-200 ರೂಪಾಯಿ ಧಾರಣೆ ಇಲ್ಲ, 500 ರೂಪಾಯಿ ಲಾಸ್ಟ್ ಐತೆ. ಆತ ಒಂದು 60-70 ಸಾವಿರ ಒಂದು ಎಕರೆಗೆ ಖರ್ಚು ಮಾಡ್ತಾನೆ ಉಳ್ಳಾಗಡ್ಡೆಗೆ. ಆದರೆ ಇವತ್ತಿನ ದಿನ ರೈತನ ಪರಿಸ್ಥಿತಿ ಏನಾಗಿರ್ಬೋದು? ಈ ಸರ್ಕಾರಕ್ಕೆ ಕಿವ ಇದಾವೋ ಇಲ್ಲೋ, ಕಣ್ಣ ಇದಾವೋ ಇಲ್ಲೋ. ಇನ್ನು ಮುಂದೆ ಆದರೂ ಯಾವುದೇ ಬೆಳೆ MSP ರೇಟ್ಗಿಂತ ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಇದ್ದರೆ ಖರೀದಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಮೂಲಕ ಲಕ್ಷ್ಮಣಗೌಡ ಕಡಗಂದೊಡ್ಡಿ. ನಾನು ಆಗಿಂದ ಮಾತ್ರ ಹೇಳ್ತೇನೆ, ನೀವು ವರದಿ ಮಾಡೋದು, ನಿಮ್ ವರದಿ ಓದೋದೆಲ್ಲ ನಾವೇ, ಹೊಟ್ಟೆಲ್ಲ ನೀವು. ನಿಮಗ್ ಗೊತ್ತಿಲ್ಲ ನಿಜ. ಈ ಪತ್ರಿಕೆ ನನಗೆ ವೋಟ್ ಮಾಡ್ತೀನಿ ಮತ್ತು ನೀವೇ ಕೊಡ್ತೀನಿ ಅಂತ ಸಮಾನಾಗಿ ಮತ್ತೊಂದ ಸಾಂವಿಧಾನಿಕವಾಗಿ ಒಂದು ರಾಜ್ಯ ಅಷ್ಟು ಹೋರಾಟ ಮಾಡಿ ನಾವು ಮಾಡ್ತೇವೆ. 440 ಕೋಟಿ ಬಜೆಟ್ ಇಟ್ಕೊಂಡಿದ್ದು ನಮ್ಗೆ ಜನಗಳ ಕಂದಾಯದ ಹಣ. 440 ಕೋಟಿ ಏನಾಯ್ತು? ಮೊದಲು 120 ಕೋಟಿ ಹೋಯ್ತದೆ. ಇದ್ರ ಮೇಲೆ ಕೇಂದ್ರ ಸರ್ಕಾರ ಮತ್ತೆ ಮಾರ್ಚ್-ಏಪ್ರಿಲ್ ಮಾಡ್ತಿದ್ದ ಶುರು ಮಾಡಿದ್ದಾರೆ. ಒಂದು ಸಲ ಹೊಂದಾಣಿಕೆ ಮಾಡಿ ಒಂದು ಡಾಟಾನ ತಗೊಂಡಿದ್ರೆ ಆಯಾ ರಾಜ್ಯಕ್ಕೆ ಸಿಗ್ತಾ ಇತ್ತು, ನಿಖರವಾದ ಎಲ್ಲರಿಗೂ ಸಿಗ್ತಿತ್ತು. ಏನಾಗಿದೆ, ಕೇಂದ್ರ ಮತ್ತು ರಾಜ್ಯಗಳ ಮುಂದೆ ಹೊಂದಾಣಿಕೆ ಕೊಟ್ಟರೆ ಒಬ್ಬೊಬ್ಬರು ಒಂದೊಂದು ಹೈಕಮಾಂಡು ಅವರವರಿಗೆ ಅವ್ರು ಕೆಲಸ ಮಾಡಬೇಕು. ಇದ್ರ ಮಧ್ಯೆ ನಲ್ಗೋದು ಯಾರು? ಸಮಾಜ ಉಳಿತಾ ಇದೆ, ಸಮಾಜಗಳು ಉಳಿತಾ ಇದೆ. ಇದು ನನ್ನ ಅಭಿಪ್ರಾಯ. ಅಲ್ಲ, ನಾನು ಹೇಳಿದ್ವಿ, ಜನಗಣತಿ ಬಂದಾಗ ಹಿಂದೂ ಧರ್ಮ, ಆದರ್ಶ, ಜಾತಿ ಅವೆರಡು ನೆಟ್ಟು ಇನ್ಯಾವುದು ಬರ್ಕೋಬೇಡಿ. ಅಲ್ಲಲ್ಲ, ನಾವ್ ಹೇಳ್ತಾ ಇರೋದು
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.